ಜೊತೆಗೆ ಒಗ್ಗಟ್ಟಿನ ಮಂತ್ರ. ಸಂತೋಷ್ ಲಾಡ್ ಬಹಳ ಉತ್ಸಾಹದಿಂದ ಓಡಾಡಿದ್ರು. ಅವರ ರಣತಂತ್ರ ಕೂಡ ಇಲ್ಲಿ ಕೆಲಸ ಮಾಡಿದೆ. ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಂಭದಿಂದ ಲಾಡ್ ಅಲ್ಲೇ ಬೀಡು ಬಿಟ್ಟುಬಿಟ್ಟಿದ್ರು. ಅಚ್ಚುಕಟ್ಟಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದರು. ಇದರ ಪರಿಣಾಮ ಬರೀ ನಮ್ಮ ಪ್ರತಿನಿಧಿ ಅನಿಲ್ ಸಂತೋಷ್ ಲಾಡ್ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್, ಸಂಡೂರಲ್ಲಿ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿದ್ರಿ, ಏನು ಹೇಳ್ತೀರಾ? ಏನು ಇಶ್ಯೂಸ್ ಫ್ರೇಮ್ ಮಾಡಿದ್ದೀವಿ, ಇಶ್ಯೂಸ್ ಮೇಲೆ ಎಲೆಕ್ಷನ್ ಫೈಟ್ ಮಾಡಿದ್ದೇವೆ. ಅವ್ರು ನಮ್ಮ ಮೇಲೆ ಏನು ಇಶ್ಯೂಸ್ ಫ್ರೇಮ್ ಮಾಡಿದ್ರು ಅದಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ. ನಾವು ಪ್ರೋಗ್ರಾಮ್ಸ್ ಬೇಸ್ಡ್ ಇಶ್ಯೂ ಮಾಡಿ ನಾವು ಎಲೆಕ್ಷನ್ ಕೇಳಿದ್ವಿ. ಅವರು ಕಾಂಟ್ರವರ್ಸಿ ಬೇಸ್ಡ್ ಮಾಡಿ ಎಲೆಕ್ಷನ್ಗೆ ಬಂದರು. ಹಂಗಾಗಿ ಅವರು ಜನ ಆಶೀರ್ವಾದ ಮಾಡಲಿಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಒಂದು ಅಧಿಕಾರದ ಮತ್ತು ಹಣದ ಬಲವನ್ನು ಪ್ರಯೋಗ ಮಾಡಿದ್ರೆ ಅಂತ ಆರೋಪ ಮಾಡ್ತಾರೆ ಬಿಜೆಪಿ ನಾಯಕರು. ಕಾಮನ್ ಅಲ್ಲ ಇದೇನು. ನಾವು ಅಪೋಸಿಷನ್ ಇದ್ದಾಗ ಈ ರೀತಿ ಹೇಳಿದ್ದೀವಿ, ಅವ್ರು ಒಪ್ಪಿದ್ದಾರೆ ಅವಾಗ. ಸೊ ಇವತ್ತು ಅವರಿದ್ದಾರೆ, ಅವ್ರು ಹೇಳ್ತಾರೆ, ದಟ್ಸ್ ಓಕೆ. ಬಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡು ಯಾವಾಗಲೂ ಬಿ ಜೆ ಪಿಯವ್ರು ಯಾವಾಗಲೂ ಅಪ್ಪರ್ ಹ್ಯಾಂಡಲ್ಲಿದ್ದಾರೆ. ಇವತ್ತು ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತು ಅವ್ರಿಗೆ. ಯಾಕಂದರೆ ಈ ಕಡೆ ಕುಮಾರಸ್ವಾಮಿ ಅವರು ಅದಕ್ಕಿಂತ ದುಡ್ಡು ಬೇಕಾ, ಆ ಕಡೆ ಬೊಮ್ಮಾಯಿ ಸಾಹೇಬ್ರು ಅದಕ್ಕಿಂತ ದೊಡ್ಡ ವ್ಯಕ್ತಿ ಬೇಕಾ. ಸೊ ಸೋಲು ಯಾವಾಗಲೂ ಎಲ್ಲ ಎಂತಿಂಥವ್ರನ್ನ ಸೋಲಿಸೋದು. ಇಂದಿರಾ ಗಾಂಧಿ ಕೂಡ ಸೋತಿದ್ದಾರೆ. ಸೊ ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಗೆಲ್ಲಲ್ಲ, ಯಾರು ಪರ್ಮನೆಂಟ್ ಸೋಲಲ್ಲ. ಸೊ ಐ ಥಿಂಕ್ ಗ್ರೇಸ್ಫುಲಿ ಒಪ್ಕೋಬೇಕು. ಅವ್ರು ಒಪ್ಕೊಂಡಿಲ್ಲ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ನಮಗಿವತ್ತು ಜನ ಓಟ್ ಹಾಕಿದ್ದಾರೆ. ಪಕ್ಷಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಇವತ್ತು ಬೆಂಬಲ ತೋರಿಸಿದ್ದಾರೆ. ಅದು ನಮಗೆ ಭಾಳ ಮುಖ್ಯ. ಜನಾರ್ದನ್ ರೆಡ್ಡಿ ಅವರು ಚುನಾವಣಾ ಪ್ರಚಾರದಲ್ಲಿ ಕೂಡ ಇದೇ ಆರೋಪ ಮಾಡಿದ್ರು. ಈಗಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು MP ಚುನಾವಣೆ ಬಳಸ್ಕೊಂಡಿರೋ ತುಕಾರಾಮರು ಈಗಲೂ ಕೂಡ ಅದೇ ಹಣವನ್ನು ಬಳಕೆ ಮಾಡ್ಕೊಂಡು ಗೆದ್ದಿದ್ದಾರೆ, ಹಣದ ಒಳೆಯನ್ನೇ ಹರಿಸಿದ್ದಾರೆ ಅಂತ. MP ಚುನಾವಣೆಯಲ್ಲಿ 17 ಹೇಳಿದ್ರು, ಈಗೂ 17 ಹೇಳಿದ್ದಾರೆ. ಸೊ ಲೆಟ್ ದಮ್ ಕಂಟಿನ್ಯೂ. ಈಗ ಯಾಕಂದರೆ ಅಲಿಗೇಷನ್ಸ್ ಮಾಡಬೇಕು, ಪಾಸಿಂಗ್ ರಿಮಾರ್ಕ್ ಆಗಿರೋದಕ್ಕಿಂತ ಅದನ್ನೇ ಅಜೆಂಡಾ ಮಾಡಿದ್ರೆ ಸೊ ಜನ ಅದಕ್ಕೆ ಒಪ್ಪಲಿಲ್ಲ. ಈಗ ಚನ್ನಪಟ್ಟಣದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸರ್ಕಾರನ ಕಿತ್ತೋಗಿತೀನಿ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಅವರಿಗೆ ತಿರುಗುಬಾಣ ಆಯ್ತಾ ಇದು ಅಂತ ಈಗ ಗುರ್ತಿಲ್ಲ ಸರ್, ಅವ್ರಿಗೆ ತಿರುಗು ಬಾಣ ಆಗಿದೆಯಲ್ಲ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಜಾಗದಲ್ಲಿ ಅಲ್ಲಿ ನೋಡಿ, ವಿ ಹ್ಯಾವ್ ಟು ಯಾರು ನಮ್ಮ ಯೋಗೇಶ್ವರ್ ಏನಿದ್ದಾರೆ ಅವರು ಸತತವಾಗಿ 5 ಬಾರಿ 6 ಬಾರಿ ಗೆದ್ದಿದ್ದಾರೆ. ಅವ್ರಿಗಾದಂಥ ಒಂದು ಹಿಡಿತಾ ಇತ್ತು. ಅದ್ರ ಜೊತೆಗೆ ಆ ಕಡೆ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಓಟ್ ಬೇರೆ ಇತ್ತು. ಆ ಕಡೆ DK ಶಿವಕುಮಾರ್, ಸುರೇಶ್ ಅವ್ರ ಸಪೋರ್ಟು, ಇವೆಲ್ಲ ನಮಗೆ ಪ್ಲಸ್ ಆಗಿದೆ. ಈಗ ಅವರೇನು ಅವರು ಒಂದು ಹಿಂದೂ ಬೇಸ್ ಪಾರ್ಟಿ ಅಂತ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಗೌರವ ಇರಬೇಕು. ಯಾಕಂದರೆ ಪೊಲಿಟಿಕ್ಸ್ನಲ್ಲಿ ನಮಗೇನು ಆ ಪಾರ್ಟಿ ಬಗ್ಗೆ ಗೌರವ ಇಲ್ಲ ಅಂತಲ್ಲ. ಬಟ್ ಆಫ್ ದ ವೇ ದೇ ಪ್ರೊಜೆಕ್ಟ್ ದೆಮ್ಸೆಲ್ಫ್, ಸೊ ಅದು ರಾಂಗ್ ಇದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇಷ್ಟು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.